ಹಾಯ್ ಹಲೋ. ಏನಪ್ಪ ಇದು ಮೂರು ವೀಡಿಯೋ ಮಾಡಾಕಿದ್ದಾಳೆ ತಾಜ್ ಮಹಲ್ದಂತ ನೋಡ್ತಿದ್ದೀರಾ? ಹೌದು, ಏಕೆಂದರೆ ಆ ವಿಡಿಯೋ ಮಾಡಿದ್ರೆ ತುಂಬ ಮೋರ್ ದೆನ್ 45 ಮಿನಿಟ್ ಮೇಲಾಗ್ತಿತ್ತು. ಅದಕ್ಕೋಸ್ಕರ ನಾನು ಈ ಥರ ಮೂರು ವೀಡಿಯೋ ಹಾಕಿದ್ದೀನಿ. ಯಾಕೆಂದರೆ ಲೆಂತಿ ಅದು ವಿಡಿಯೋ ನೋಡಲಿಕ್ಕೆ ಕಷ್ಟ ಇವಾಗ ನೀವು ಹೇಗಿದೆ ನೋಡಿ. ಈಗ ಅಲ್ಲಿ ತಾಜ್ ಮಹಲ್ ಒಳಗಿಂದ ಅಪೋಸಿಟ್ ನೋಡಿ ಸೈನಿಕರು ನಿಂತವ್ರೆ. ಅದ್ರದ್ದು ಫಸ್ಟ್ ಅಲ್ಲಿಂದ ವಿಡಿಯೋ ಮಾಡಿದೆ. ಇವಾಗ ಇಲ್ಲಿಂದ ನಿಂತ್ಕೊಂಡು ತಾಜ್ ಮಹಲ್ ಅದರಿಂದ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಅಲ್ಲಿ ಯಾವ ರೀತಿ ತಾಜ್ ಮಹಲ್ ಎಲ್ಲ ಮೆಮೊರಿಗೆ ಅಂತ ಹಾಗೆ ರೀಲ್ಸ್ ಎಲ್ಲ ಮಾಡಿದ್ವಿ. ಚೆನ್ನಾಗಿರುತ್ತೆ. ಇದು ಯಮುನಾ ನದಿಯ ದಡದ ಮೇಲೆ ಕಟ್ಟಿಸಿರೋದು ಅಂತ ಹೇಳಿದ್ರು ತಾಜ್ ಮಹಲ್. ವ್ಯೂ ನೋಡಿ, ನಮ್ಮಮ್ಮ ಏನು ಬಂದು ನೋಡ್ತಾ ಇದ್ದಾರೆ. ಅಲ್ಲಿ ಅಂದರೆ ಸ್ಟೆಪ್ಸ್ ಇದೆ, ನಾನು ನೋಡಿದೆ. ಅದು ಡೋರ್ ಇದೆಯಲ್ಲ, ಅಲ್ಲಿ ಸ್ಟೆಪ್ಸ್ ಇದೆ. ಅಲ್ಲಿ ಇದು ಒಂದು ಬಾಗಿಲು, ಈ ಕಡೆ 3 ಬಾಗಿಲಿದೆ. 4 ಬಾಗಿಲು ಅಂತ ಹೇಳಿದೆ, ಅದು 3 ಬಾಗಿಲಿದೆ. ಈ ಕಡೆ ಸೈಡ್ ಒಂದು, ಈ ಕಡೆ ಸೈಡ್ ಒಂದು, ಮತ್ತು ಮುಂದೆ ಫ್ರಂಟ್ ಒಂದು ಬಾಗಿಲಿದೆ. 3 ಕಡೆ ಬರ್ಬೋದು ಇಲ್ಲಿ. ಬಟ್ ಅಲ್ಲಿ ಬ್ಯಾಕ್ ಸೈಡು ರಿವರ್ ಇದೆಯಲ್ಲ, ಹಾಗಾಗಿ 3 ಬಾಗಿಲು ಇರೋದು. ಪಿಲ್ಲರು ಯಾವ ಕಡೆ ನೋಡಿದ್ರೂ ಸಹ 4 ಕಡೆಯೂ ಸಹ ಸೇಮ್ ಒಂದೇ ಥರ ಕಾಣುತ್ತೆ. ಇದು ತಾಜ್ ಮಹಲು 4 ಕಡೆ ದಿಕ್ಕಲ್ಲೂ ಸಹ ಒಂದೇ ಥರ ಕಾಣಿಸುತ್ತೆ. ಯಾವ ಸೈಡ್ ನೋಡಿದ್ರೆ ಚೆನ್ನಾಗಿದೆ. ಪರ್ಷಿಯನ್ ಅರಬಿಕ್ ಲ್ಯಾಂಗ್ವೇಜ್ ಇರ್ಬೋದು, ಎಲ್ಲ ಬರ್ತಿದ್ದಾರೆ, ನನಗೆ ಅರ್ಥ ಆಗಲ್ಲ. ಇದೇನೆ ಯಮುನಾ ನದಿ. ಇಲ್ಲಿಂದ ಅಲ್ಲೊಂದು ರೆಡ್ ಫೋರ್ಟ್ ಕಾಣಿಸ್ತಿದೆ ನೋಡಿ, ಅದು ರೆಡ್ ಫೋರ್ಟು. ಅಲ್ಲಿಂದ ನೋಡಿದರೆ ಇದು ವ್ಯೂ ಕಾಣುತ್ತೆ. ಇಲ್ಲಿ ಸಹ ತಾಜ್ ಮಹಲ್ ಕಾಣುತ್ತೆ. ಹತ್ರ ಏನು ದೂರ ಇಲ್ಲ, ತುಂಬ ಅಲ್ಲಿಂದ ಕಾಣಿಸುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ರಂತೆ, ಅಲ್ಲಿಂದ ಇಲ್ಲಿಗೆ ಬರ್ತಿದ್ರಂತೆ. ಏನೋ ಇಲ್ಲಿಂದ ಮತ್ತೆ ನಾವು ಹೇಳ್ತೀವಲ್ಲ ಅಂಡರ್ಗ್ರೌಂಡ್ ಇದೆ, ಏನು ಇಲ್ಲಿಂದ ಅಲ್ಲಿ ತನಕ ಹೋಗೋ ತನಕ ನೀರೊಳಗ ಹೇಳ್ತಾ ಇದ್ರು. ಅಷ್ಟು ನಾನು ಕೇಳಿದ್ದು, ನಾವು ನೋಡಿಲ್ಲ. ಬಳಸ್ಕೊಂಡು ಹೋದ್ರೆ ಸುಮಾರು ದೂರ ಆಗುತ್ತೆ. ಅದೇ ಬೋಟಿಂಗ್ ಥರ ಇದ್ದಾವೆ, ಹೊರಟೋಗ್ಬೋದು. ನೋಡ ಅಲ್ಲೆಲ್ಲ ಕಾವಲು ಕಾಯೋದು, ಅಲ್ಲೆಲ್ಲ ನಿಂತ್ಕೊಂಡು ಅಲ್ಲಿ ಏನು ಕಾಣಿಸ್ತಿದೆ ಅಂತ ಅಲ್ಲಿಂದ ನೋಡ್ಕೊಂಡು ಬಂದ್ವಲ್ಲ ಕಲ್ಪ. ಏನು ನೋಡಿದೆ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಿದ್ದಾರೆ. ಅಂಬಾರಿ ಮೂವಿಲಿ ಅದು ಆ ಕೋಟೆಗೆ ಹೋಗೋದು. ಈಗ ಅಲ್ಲಿಂದ ಇಲ್ಲೇ ಬಾಕ್ಸಿಂಗ್ ಸೀನ್ ಎಲ್ಲ ನಡೆಯೋದು ಲಾಸ್ಟಲ್ಲಿ ಅಂತ ಹೇಳ್ತಾ ಇದ್ರು. ರೀಲ್ಸ್ ಮಾಡೋಣ ಅಂತ ಕೇಳ್ತಾ ಇದ್ದೀನಿ. ಅವರು ಇಲ್ಲ, ಒಪ್ಕೋತಾ ಇಲ್ಲ. ಇಷ್ಟೊಂದು ಜನ ಇದ್ದಾರೆ, ಅವ್ರ ಮುಂದೆ ಎಲ್ಲ ಏನು ರೀಲ್ಸ್ ಮಾಡೋದು ಅಂತ. ನೋಡಿ ಇಲ್ಲಿಂದ ಹೇಗೆ ಕಾಣಿಸ್ತಿದೆ ವ್ಯೂ. ತಾಜ್ ಮಹಲ್ ಅಲ್ಲಿ ಕಾಣಿಸ್ತಿದೆ. ಇದೆ ಲಾಸ್ಟ್ ಟೈಮ್ ತೆಗೆದಿದ್ದು, ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ತೆಗೆದಿದ್ದು. ಇವಾಗೆಲ್ಲ ನೋಡಿ ನಾವು ವಾಪಸ್ ಬರ್ತಾ ಇದ್ದೀವಿ. ಬಿಸಿಲಿದೆ, ತುಂಬ ಚಳಿ ಇತ್ತು ಹೋದಾಗ ಸಿಕ್ಕಾಬಟ್ಟೆ. ಇವಾಗ ಬಿಸಿಲಿದೆ, ಹಾಗಾಗಿ ಜರ್ಕಿನ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಕ್ಕಾಬಟ್ಟೆ ಚಳಿ. ಲಾಸ್ಟ್ ಟೈಮ್ ನಾವು ಹೋಗಿದ್ದಾಗ ಸಮ್ಮರ್ ಇದರಲ್ಲಿ ನಾವು ಜಸ್ಟ್ ಒಂದು ಫೋಟೋಗೆ ಕಣ್ಣು ಸಹ ಬಿಡ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲು. ಲಾಸ್ಟ್ ಟೈಮ್ ನಾವು ಹೋಗಿದ್ದಾಗ ಒಂದು ಫೋಟೋಸ್ ಸಹ ನಾವು ತೆಗಿಬೇಕಾಗಲಿಲ್ಲ. ನೋಡಿ ಈ ಫ್ರಂಟಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀವಿ. ಇಲ್ಲಿ ಇವಾಗ ಕಾಣಿಸ್ತಿದೆ ನೋಡಿ, ಅಲ್ಲೊಂದು ಡೋರು, ಇನ್ ಫ್ರಂಟಲ್ಲಿ ಡೋರು. ಇದೆಲ್ಲ ಲಾಸ್ಟ್ ಟೈಮ್ ಹೋಗಿದ್ದಾಗ ತೆಗೆದಿರೋ ಫೋಟೋಸು, ಮತ್ತು ಈ ಸಲ ತೆಗೆದಿರೋ ಫೋಟೋಸ್ಗಳು ಇದೆ ನೋಡಿ. ಲಾಸ್ಟ್ ಟೈಮು ಜನನೇ ಇರಲಿಲ್ಲ, ಖಾಲಿ ಇದೆ ನೋಡಿ. ಅಲ್ಲಿ ಜನನೇ ಇಲ್ಲ, ಎಷ್ಟು ನೋಡಿದ್ರೂ
ಈ ಸಲ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಈ ಸಲ ನನ್ನ ಮಗಳು ಬೇರೆ ಇದ್ದಾಳೆ. ಆವಾಗ ನಾವಿಬ್ಬರೇ ಇದ್ದಿದ್ದು. ಇವಾಗ ಜೊತೆಗೆ ನನ್ನ ಮಗಳು ಸಹ ಬಂದಿದ್ದಾಳೆ. ನೆನಪಿಗಿರಲಿ ಅಂತ ಅದೇ ಥರ ಫೋಟೋಸು ತೆಗೆಸಿದ್ವಿ. ಅವರೇನೆ ಫೋಟೋಗ್ರಾಫರೇ ತಗೊಡ್ತಾರೆ. ದುಡ್ಡು 100 ರೂಪಿ 50 ರೂಪಿ ಸೈಜ್ ಮೇಲೆ ಡಿಪೆಂಡ್ ಆಗಿರತ್ತೆ. ಇವೆಲ್ಲ ಅವ್ರ ಹತ್ರನೇ ತೆಗೆಸಿರೋ ಫೋಟೋಸ್ಗಳು, ಫೋಟೋಗ್ರಾಫರ್ ಹತ್ರ. ನಾವು ಇವೆಲ್ಲ ಫೋನಲ್ಲಿ ತೆಕ್ಕೊಂಡಿರೋದು. ಇವೆಲ್ಲ ನಾವು ಫೋನಲ್ಲಿ ತೆಗೆದಿರೋ ಫೋಟೋಸ್ಗಳು, ಅದೆಲ್ಲ ಫೋಟೋಗ್ರಾಫರ್ ತೆಗೆದಿದ್ದು. ಎಲ್ಲರೂ ಮಕ್ಕಳು ನಮ್ಮದು ಎಲ್ಲ ಫೋಟೋ ನೆನಪಿಗಿರಲಿ ಅಂತ ತಗೊಂಡಿದ್ವಿ. ವಿತ್ ಫ್ಯಾಮಿಲಿ ಸಹ ಬೇಕಲ್ವಾ, ಫ್ಯಾಮಿಲಿ ಟ್ರಿಪ್ಪೆಲ್ಲ ಹೋಗಿದ್ದು ಈ ಸಲ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಕೂಡಿ ಫೋಟೋಸ್ಗಳನ್ನ ತಗೊಂಡ್ವಿ. ಮತ್ತು ಇನ್ನು ಇಷ್ಟೇ ವೀವ್ಸು, ಇನ್ನೇನಿಲ್ಲ. ಒಂದೆರಡು ಫೋಟೋಸು ವೀಡಿಯೋಸ್ ಸಹ ನಮ್ಮದೇ ಹಾಕಿದ್ದೀವಿ. ಅದು ಅಷ್ಟೇ. ಜೊತೇಲಿ ಫೋಟೋಸ್ ತೆಗೊಂಡಿರೋದೆಲ್ಲ ಹಾಕಿದ್ದೀವಿ ಯೂಟ್ಯೂಬಲ್ಲಾದ್ರೂ ಸಿಗಲಿ ಅಂತ. ಫೋಟೋಸ್ ಕಳೆದೋದ್ರೆ ವೀಡಿಯೋಸ್ ಎಲ್ಲ ಕಳೆದೋದ್ರೆ ಈ ವಿಡಿಯೋದಲ್ಲಿ ನೋಡ್ಕೋಬೋದಲ್ಲ, ಇರಲಿ ಅಂತ ಹಾಕಿದ್ದೀನಿ. ಅಮ್ಮನ ಜೊತೆ ಫೋಟೋಸ್ ತಗೊಂಡಿರೋದಿದ್ದು, ಅಮ್ಮ ಜೊತೆ. ನನಗೆ ನನ್ನ ಡ್ಯಾಡಿ ಒಬ್ಬರು ಮಿಸ್ ಆದರು. ನನಗೆ ತುಂಬ ನೋವಿದೆ. ಅದೊಂದು ನನಗೆ ಸಿಕ್ಕಾಪಟ್ಟೆ ನೋವು. ನಾನು ಯಾರೇ ಆಗಿರಲಿ ಹೇಳ್ತೀನಿ, ಫಸ್ಟು ನೀವು ಹೋಗೋದಕ್ಕಿಂತ ನಿಮ್ಮ ಪೇರೆಂಟ್ಸ್ಗಳನ್ನ ಫಸ್ಟು ಕರ್ಕೊಂಡು ಹೋಗಿ ಅಂತ ಮಾತ್ರ ಹೇಳ್ತೀನಿ. ಎಲ್ಲೇ ಇರಲಿ, ಯಾವುದೇ ವಿಸಿಟಿಂಗ್ ಪ್ಲೇಸ್ ಇರಲಿ ಕರ್ಕೊಂಡು ಹೋಗಿ. ಯಾಕೆ ಅಂದರೆ ಇವತ್ತು ಚೆನ್ನಾಗಿದ್ದವ್ರು ನಾಳೆ ಹೇಗಿರ್ತಾರೆ ಅಂತ ಗೊತ್ತಿಲ್ಲ, ಹುಷಾರು ತಪ್ತಾರೆ, ಏನಾದರೂ ಒಂದು ಆಗುತ್ತೆ. ಸೊ ನೀವು ತುಂಬ ಕಡೆ ಪ್ಲೇಸ್ಗಳಿಗೆ ಓಡಾಡ್ತಿರ್ತೀರ, ಅಂದರೆ ಟ್ರಿಪ್ಪಿಗೆ ಅಲ್ಲಿ ಇಲ್ಲಿ ಅಂತ ಫ್ರೆಂಡ್ಸ್ ಜೊತೆ. ಫಸ್ಟು ಅಪ್ಪ ಅಮ್ಮನ ಕರ್ಕೊಂಡೋಗಿ, ಅದನ್ನು ಮಾತ್ರ ನಾನು ಹೇಳ್ತೀನಿ. ಏಕೆ ಅಂದರೆ ಅವರು ಫಸ್ಟು ನೋಡಬೇಕಾಗಿರೋದು. ನಾವು ಬೇಕಾದರೆ ಮುಂದೊಂದು ದಿನ ನೋಡ್ಕೋಬೋದು. ಓಕೆ, ಬಾಯ್. ಬಾಯ್ ಹೇಳ್ತಾ ಇದ್ದೀನಿ. ಮತ್ತು ಆಲ್ರೆಡಿ 2 times ಆಯಿತು ನಾನು ಬಂದು. ಅದಕ್ಕೆ ಏನು ಜನ ಇನ್ನು ಎಷ್ಟು ಜನ ಬರ್ತಿದ್ದಾರೆ ನೋಡಿ. ಸಾಯಂಕಾಲ ಆಗ್ತಾ ಇದೆ, ಆಗಿದ್ರು ಇನ್ನೂ ಜನಗಳು ಬರ್ತಾನೇ ಇದ್ದಾರೆ. ನೋಡಿ ಎಷ್ಟು ಜನ ಈ ದಿನ ಅಂತ. ಲಾಸ್ಟ್ ಟೈಮ್ ಬಂದಿದ್ದಾಗ ಇದರಲ್ಲಿ ಒಂದು 10% ಜನ ಸಹ ಇರಲಿಲ್ಲ. ಬಟ್ ಈ ದಿನ ಭಾಳ ಜಾಸ್ತಿ ಜನ ಇದ್ದಾರೆ. ಗುಡ್ ಬಾಯ್ ತಾಜ್ ಮಹಲ್. ಗುಡ್ ಬಾಯ್ ಬಾಯ್. See you next video. ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು. ಆಸೆ ಹೂವ ಹಾಸಿ ಕಾದೆ, ನಡೆ ನೀ ಕನಸ ಹೊಸಕಿ ಬಿಡದೆ ನಗುವ. ಮಿಡಿವ ಹೊಸ ಭಾಷೆದು ರಸಕಾವ್ಯ.